ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈಗ ನೋಡೋಣ ಮಾರ್ಕೆಟು. ನಿಮ್ಗೆ ಗೊತ್ತಿರ್ಬೋದು, ಭಾಳಷ್ಟು ದಿನಗಳಿಂದ ಮಾರ್ಕೆಟು ತುಂಬ ಡೌನ್ ಟ್ರೆಂಡಲ್ಲಿದೆ, ಕೆಳಗಡೆ ಹೋಗ್ತಾ ಇದೆ. ಸೊ ಅದಕ್ಕೆ ರೀಸನ್ ಕೂಡ ನೋಡ್ಬೋದು. ಸೊ ಇಲ್ಲಿ ಲೈವ್ ಮಿಂಟ್ ಪೇಪರಲ್ಲಿ ನಾವು ನೋಡ್ಬೋದಂದರೆ ಇಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ. ಎಫ್ ಪಿ ಐಸ್ ಅಫ್ಲೋಡ್ 22,420 ಕೋಟಿ ಫ್ರಮ್ ಇಂಡಿಯನ್ ಈಕ್ವಿಟೀಸ್ ಇನ್ ನವಂಬರ್ ತಿಂಗಳಲ್ಲಿ. ಎಫ್ ಪಿ ಐಸ್ ಅಂದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ನೋಡಿ, ಇಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್. ಸೊ ಇವರು ಇನ್ವೆಸ್ಟ್ ಮಾಡಿರೋಂಥ ದುಡ್ಡು 22,420 ಕೋಟಿ ಈಕ್ವಿಟಿಯಲ್ಲಿ, ಅಂದರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಿರೋಂಥ ದುಡ್ಡನ್ನ ಬಹಳಷ್ಟು ಜನ ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡಿರೋವಂಥ ದುಡ್ಡನ್ನ ರಿಟರ್ನ್ ತೊಗೊಂಬಿಟ್ಟಿದ್ದಾರೆ. ಅಂದರೆ ಸ್ಟಾಕ್ಸ್ ಎಲ್ಲ ಸೆಲ್ ಮಾಡಿ ಆ ಅಮೌಂಟ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದಾರೆ. ಸೊ ಅದ್ರ ರೀಸನ್ ಏನಂತಂದರೆ, ಒಂದು, ಈಗ ಗಲ್ಫಲ್ಲಿ ನಡೀತಿರೋಂಥ ಮಿಡಲ್ ಈಸ್ಟ್ ಯುದ್ಧ, ಅಂದರೆ ಇಸ್ರೇಲ್ ಮತ್ತು ಇರಾನ್ ಕಂಟ್ರಿ ನಡುವೆ ನೋಡಿರೋಂಥ ಯುದ್ಧ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ, ಇನ್ನೂ ನಿಂತೇ ಇಲ್ಲ. ನೆಕ್ಸ್ಟ್ ಇನ್ನೊಂದೇನೆಂದರೆ, ಇತ್ತೀಚೆಗಷ್ಟೇ ಡೊನಾಲ್ಡ್ ಟ್ರಂಪ್ ಗೆದ್ದಿದ್ದಾರೆ. ಸೊ ಅಮೇರಿಕಾದ ಹೊಸ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಸೊ ಅವರು ಯು ಎಸ್ ಬಾಂಡ್ ಏಲ್ಡ್ಸ್, ಅಂದರೆ ಯು ಎಸ್ ಮಾರ್ಕೆಟಲ್ಲಿ ಬಾಂಡ್ ಟ್ರೆಷರ್ ಬಾಂಡ್ಸ್ ಅಥವಾ ಬಾಂಡ್ ಏಲ್ಡ್ಸ್ ಅಂತ ಇರುತ್ತಲ್ಲ, ಸೊ ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಯಾಕಂದರೆ ಒಂದು ಮಿಡಲ್ ಈಸ್ಟ್ ಟೆನ್ಷನ್ ಜಾಸ್ತಿ ಆಗಿದೆ. ಸೊ ಅದರಿಂದ ಸ್ಟಾಕ್ಸ್ ಮೇಲಿರೋಂಥ ಅಮೌಂಟನ್ನು ತೆಗೆದು ಈ ಎಫ್ ಪಿ ಐಸ್ ಏನು ಮಾಡ್ತಾಯಿದ್ದಾರೆ, ಬೇರೆ ಕಡೆ ಅಮೌಂಟ್ನ ಹಾಕ್ತಾಯಿದ್ದಾರೆ ಬಾಂಡ್ಸ್ ಕಡೆ. ಅಂದರೆ ಒಂಥರ ಬಾಂಡ್, ಗೌರ್ಮೆಂಟ್ ಬಾಂಡ್ಸ್, ಪ್ರೈವೇಟ್ ಬಾಂಡ್ಸ್ ಇರುತ್ತೆ, ಎಲ್ಲ ಕಂಟ್ರಿಗಳಲ್ಲಿರುತ್ತೆ. ಸೊ ಆ ಥರ ಇವರು ಕೂಡ ಅಮೇರಿಕಾದಲ್ಲಿರುವಂಥ ಕಂಟ್ರಿಗಳಿರೋ ಬಾಂಡ್ಗಳು ಇನ್ವೆಸ್ಟ್ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಯು ಎಸ್ ಫೆಡ್ರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ ಕೂಡ ಕಟ್ ಮಾಡಿದೆ. ಸೊ ಇದೆಲ್ಲ ನೋಡಿ ಅವ್ರಿಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗಿಂತ ಅಮೇರಿಕಾ ಸ್ಟಾಕ್ ಮಾರ್ಕೆಟಲ್ಲಿರುವಂಥ ಬೇರೆ ಬೇರೆ ಸೆಗ್ಮೆಂಟ್ಗಳಲ್ಲಿ ಅಮೌಂಟನ್ನ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ. ಸೊ ಅದೊಂದು ರೀಸನ್ ಇದೆ. ಇಲ್ಲಿ ನೋಡಿ, ಬರೀ ನವಂಬರ್ ಮಂತಲ್ಲೇ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಅಕಾರ್ಡಿಂಗ್ ಟು ದ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟ್ NSDL ಹೇಳಿರೋ ಪ್ರಕಾರ, ಎಫ್ ಪಿ ಐಸ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಫ್ಲೋಡೆಡ್ 22,420 crore, ಸುಮಾರು 22,420 ಕೋಟಿಯಷ್ಟು ಈಕ್ವಿಟಿನ ಸೆಲ್ಔಟ್ ಮಾಡಿದ್ದಾರೆ. ಅಂದರೆ ಸ್ಟಾಕ್ಸ್ನೆಲ್ಲ ಸೆಲ್ ಮಾಡಿ ಆ ದುಡ್ಡನ್ನೆಲ್ಲ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ. ಸೊ ಇದೆಲ್ಲ ರೀಸನ್ ಇದೆ. ಇದೆಲ್ಲ ಕಾರಣದಿಂದನೇ ಸ್ಟಾಕ್ ಮಾರ್ಕೆಟ್ ಈಗ ಸದ್ಯಕ್ಕೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ. ಅದು ಒಂದು ರೀಸನ್ ಇದೆ. ಅದ್ರ ಜೊತೆಗೆ ಕೆಲವಷ್ಟು ಜನ ಚೈನಾ ಸ್ಟಾಕ್ ಮಾರ್ಕೆಟ್ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಈಗ ತುಂಬ ಒಂದು ಫೆಸಿಲಿಟಿ ಕೊಡ್ತಾ ಇದ್ದಾರೆ ಇನ್ವೆಸ್ಟ್ ಮಾಡೋದಕ್ಕೆ ಚೈನಾ ಸ್ಟಾಕ್ ಮಾರ್ಕೆಟಲ್ಲಿ. ಯಾಕಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಅಲ್ಲಿ ಹೋಮ್ ಲೋನು ತುಂಬ ಇಂಟ್ರೆಸ್ಟ್. ಹೋಮ್ ಲೋನು ಏನು ನಾವು ಯಾವ ಥರ ಇಂಡಿಯಾದಲ್ಲಿ 7-8% ಕಟ್ತೀವೋ, ಚೈನಾದಲ್ಲಿ ಆಲ್ಮೋಸ್ಟ್ ಅದೊಂದು ಬರೀ ಒಂದು 2% 2.5% ಅಷ್ಟೇ ಇರೋದು. ಸೊ ಇದೆಲ್ಲ ತುಂಬ ಅನುಕೂಲ ಮಾಡ್ತಾಯಿದ್ದಾರೆ ಇನ್ವೆಸ್ಟರ್ಸ್ಗೆ, ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ ಮಾಡೋವಂಥವ್ರಿಗೆ ಚೈನಾ ಒಂದು ಒಳ್ಳೆ ಉತ್ತಮ ಮಾರ್ಕೆಟ್ ಕಲ್ಪಿಸ್ಕೊಡ್ತಾ ಇದೆ. ಸೊ ನಿಫ್ಟಿ ಬೀಳ್ತಾ ಇರೋದಕ್ಕೆ ಇದೊಂದು ರೀಸನ್ ನಾವು ನೋಡಿರ್ಬೋದು. ಒಂದು, ಮಿಡಲ್ ಈಸ್ಟಲ್ಲಿ ನಡೀತಾ ಇರುವಂಥ ಯುದ್ಧ, ಇನ್ನೊಂದು ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಯು ಎಸ್ ಮಾರ್ಕೆಟಲ್ಲಿ ಕೆಲವೊಂದು ಗ್ರೋತ್ ಕಾಣ್ತಾ ಇದೆ ಮತ್ತು ಇಂಡಿಯನ್ ಮಾರ್ಕೆಟ್ಗಿಂತ. ಸೊ ಅದರಿಂದ ಸದ್ಯಕ್ಕೆ ಅವರು ಸುಮಾರು ದೊಡ್ಡ ಅಮೌಂಟ್ 22,400 ಕೋಟಿಯಷ್ಟು ಅಮೌಂಟ್ನ ಸೆಲ್ಔಟ್ ಮಾಡಿದ್ದಾರೆ ವೀಕ್ಷಕರೇ. ಸೊ ಇದಾಗಿತ್ತು ಲೇಟೆಸ್ಟ್ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಸ್ಟೇಟಸ್ ಕುರಿತಾಗಿ ಅಪ್ಡೇಟ್ಸ್. ಸೊ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ ನ್ಯೂಸ್ ಬರ್ತಾಯಿದ್ರೆ ನಾನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.